ಬೆಳಗಾವಿ ಯಾವಾಗಲೂ ನಮ್ಮದೇ, ನಮ್ಮ ಕರ್ನಾಟಕಕ್ಕೆ ಸೇರಬೇಕಾಗಿರೋದು. ಆ ಬೆಳಗಾವಿ ನಮ್ಮದು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ಕೂಡ ಕನ್ನಡ ಪರ ಹೋರಾಟಗಾರರು ಯಾವಾಗಲೂ ರೆಡಿ ಇರ್ತೀವಿ. ಪ್ರತಿಯೊಂದು ಸಲ ಬೆಳಗಾವಿಯಲ್ಲಿ ಸಮಸ್ಯೆ ಆದಾಗ ಕೂಡ ನಾವು ಇಲ್ಲಿಂದ ಹೋಗಿ ಅಲ್ಲಿ ನಮ್ಮ ಬೆಳಗಾವಿ ನಮ್ಮದು ಅಂತ ಹೇಳಿ ಹೋರಾಟವನ್ನು ಮಾಡಿ ಬರ್ತಾಯಿದ್ದೀವಿ. ಈಗೇನು ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ನಾವು ಧಿಕ್ಕರಿಸ್ತೀವಿ. ಅದರಲ್ಲೂ ನಾನೊಬ್ಬಳು ಶಿವಾಜಿ ವಂಶಸ್ಥ ಇದ್ದೀನಿ ನಾನು, ಆಯಿತಾ. ಮರಾಠಿ ನಮ್ಮ ಮಾತೃಭಾಷೆ ಮರಾಠಿ ಆದರೂ ಕೂಡ ನಾನು ಸ್ವಾಭಿಮಾನಿ ಹೋರಾಟಗಾರ್ತಿ, ಕನ್ನಡ ಪರ ಹೋರಾಟಗಾರ್ತಿಯಾಗಿದ್ದೀನಿ. ಇಲ್ಲಿ ನೆಲ, ಇಲ್ಲಿ ಜಲ, ಇಲ್ಲಿ ಭಾಷೆಗೋಸ್ಕರ ನಾವು ಜೀವ ಕೊಡಬೇಕು ಹೊರತು ಯಾವುದೋ ಒಂದು ಊರಲ್ಲಿದ್ದೀವಿ ಅಂತ ಹೇಳಿ ಆ ಊರಿಗೆ ನಿಮ್ಗೆ ಓಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಮಹಾರಾಷ್ಟ್ರವನ್ನು ಎತ್ತಿಡಿಯೋ ಅಂಥದ್ದು ತುಂಬ ತಪ್ಪು, ಆಯಿತಾ. ನಾನು ಮರಾಠಿಗಳಾಗಿ ನಿಮಗೆ ಧಿಕ್ಕಾರ ಕೂಗ್ತಾ ಇದ್ದೀನಿ. ಕನ್ನಡಿಗರಲ್ಲಿ ಕ್ಷಮೆ ಕೇಳಿ ಆದಷ್ಟು ಬೇಗ. ಇಲ್ಲ ಅಂತ ಅಂದರೆ ನಿಮ್ಮ ಕಚೇರಿ ಎಲ್ಲಿರುತ್ತೆ ಅಲ್ಲಿ ಮುತ್ತಿಗೆ ಹಾಕೋವಂಥ ಕೆಲಸ ಕನ್ನಡ ಪರ ಹೋರಾಟಗಾರರು ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡ್ದಿಲ್ದಿರೋ ಥರ ತಾವು ಕ್ಷಮೆ ಯಾಚಿಸಬೇಕು ಕನ್ನಡ ಪರ ಹೋರಾಟಗಾರರಲ್ಲಿ. ಕ್ಷಮೆ ಯಾಚಿಸಿಲ್ಲ ಅಂತ ಅಂದರೆ ಉಗ್ರವಾದಂಥ ಹೋರಾಟವನ್ನು ನಾವು ಹಮ್ಮಿಕೊತೀವಿ. ಮತ್ತು ಇನ್ನೊಂದು ಮಾತು ಏನಪ್ಪ ಅಂತ ಅಂದರೆ, ನೀವು ನಿಮ್ಮ ಒಂದು ರಾಜಕೀಯ ಸಾಧನೆಗೋಸ್ಕರ, ರಾಜಕೀಯ ಒಂದು ಇದಕ್ಕೋಸ್ಕರ ನೀವೇನಾದರೂ ಈ ಪದವನ್ನು ಬಳಕೆ ಮಾಡಿದರೆ ಮಹಾರಾಷ್ಟ್ರ ಕರ್ನಾಟಕದ ಹೆಸರೆತ್ಕೊಂಡು ದಯವಿಟ್ಟು ನೀವೇನು ಮಾಡಿ ಅಂದರೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೇ ನೆಲೆಸಿ ಅಲ್ಲೇ ಓಟ್ ಹಾಕಿಸ್ಕೊಳ್ಳಿ. ನೀವು ಅಲ್ಲೇ ನಿಮ್ಮ ಏನು ಇದಿದೆ ವ್ಯವಹಾರಗಳೇನಿದೆ ನೀವು ಮಹಾರಾಷ್ಟ್ರದಲ್ಲೇ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿದ್ದು ನೀವು ಮಹಾರಾಷ್ಟ್ರವನ್ನು ಹೊಗಳೋ ಅಂಥ ಕೆಲಸ ಮಾಡಬೇಡಿ, ಆಯಿತಾ. ಕರ್ನಾಟಕದಲ್ಲಿದ್ದೀರಾ, ಕನ್ನಡದ ಅನ್ನ ತಿಂತಾ ಇದ್ದೀರಾ, ಅದಕ್ಕೆ ನಿಯತ್ತಿರಲಿ. ಕನ್ನಡಿಗರು ನೀವು ಸಂಬಳ ತಗೊಳ್ಳೋ ಅಂಥದ್ದು ನಮ್ಮ ದುಡ್ಡು, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಸಚಿವೆ ಆಗಿದ್ದರೂ ಕೂಡ ನಮ್ಮ ಸಾರ್ವಜನಿಕರ ಹಣದಲ್ಲಿ ನೀವು ಸಂಬಳ ತಗೊತಾ ಇರೋದು, ಇದು ನೆನಪಲ್ಲಿರಲಿ. ಕನ್ನಡಿಗರ ಹಣದಲ್ಲಿ ನೀವು ನಿಮ್ಮ ಸಂಸಾರ ಅನ್ನ ತಿಂತಾ ಇರೋದು ನೆನಪಲ್ಲಿರಲಿ. ಇದು ನೀವು ನೆನಪಿಟ್ಕೊಂಡಿಲ್ಲ ಅಂತ ಅಂದರೆ ನೆನಪು ಮಾಡ್ತೀವಿ, ನಾವು ಮುಂದಿನ ಹೋರಾಟಗಳಲ್ಲಿ ನೆನಪು ಮಾಡ್ತೀವಿ. ಆದಷ್ಟು ಬೇಗ ಕ್ಷಮೆ ಕೇಳಿ. ಕ್ಷಮೆ ಕೇಳಿಲ್ಲ ಅಂತ ಅಂದರೆ ನಾನೊಬ್ಬಳು ಮರಾಠಿಗಳಾಗಿ ನಿಮ್ಮ ವಿರುದ್ಧ ನಾವು ಯಾವುದೇ ರೀತಿಯ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವೇ ಬುನಾದಿ ಹಾಕ್ತೇವೆ. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ಬೇಕೇ ಬೇಕು, ಬೇಕೇ ಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.